ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಚನಾ. ಲೈಕ್ ಇದೊಂದು ಹೊಸ ಚಾಲೆಂಜಿಂಗಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆದರೆ ಹೊಸ ಒಂದು ಯೋಚನೆ, ಹೊಸ ಒಂದು ಥಾಟ್ಸ್ ಇಟ್ಕೊಂಡು ನಾನು ಈ ಒಂದು ಪ್ರೋಗ್ರಾಮ್ನ ಏನಂತೀನಿ, ಈ ಒಂದು ವಿಧಾನನ, ಈ ಒಂದು ಮಾತನ್ನು ಮುಂದುವರಿಸಿರೋದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಸ್ ಅ ಹ್ಯೂಮನ್, ನನ್ನ ಒಂದು ವ್ಯಾಲ್ಯೂಸ್ ಯಾರೊಬ್ರಿಗೂ ಗೊತ್ತಿಲ್ಲ. ಆದರೆ ಅವ್ರದ್ದೇ ಆದಂಥ ಅವ್ರಿಗೆ ವ್ಯಾಲ್ಯೂಸ್ ಇರುತ್ತೆ. ಅದನ್ನು ಬೇರೆ ಥರದಲ್ಲಿ ಚುಚ್ಚಿದಾಗ ಆ ಮನಸ್ಸಿಗಾಗೋ ನೋವು, ಪೆಟ್ಟು ಮಾಡಿರ್ತಾರಲ್ಲ, ಅವ್ರಿಗದು ಅರ್ಥನೇ ಆಗೋದಿಲ್ಲ. ಅದು ಬಹುಶಃ ಅವರೇ ಅರ್ಥ ಮಾಡ್ಕೋಬೇಕು. ಎಲ್ಲೋ ನಾನು ಈ ತಪ್ಪು ಮಾಡಿದ್ದೆ, ಅವ್ರಿಗೆ ಕ್ಷಮೆ ಕೇಳಬೇಕಾಯ್ತು. ಒಂದು ಕ್ಷಮೆ ಕೇಳೋದ್ರಿಂದ ಮನಸ್ಸಾಗಿರೋ ದುಃಖ ನಿರಾಳ ಆಗಲ್ಲ. ಅದೇ ಥರನೇ ಅದು ದುಃಖವ ಇನ್ನೂ ಅದು ಪೇನ್ ಇನ್ನೂ ಅದು ಹಾಗೇ ಇರುತ್ತೆ. ಸೊ ಇದರಿಂದ ಒಂದು ಕಲ್ತಿದ್ದ ಪಾಠ ಏನಂದರೆ, ಅ ಸಾರಿ ಡಸಂಟ್ ಕೀಪ್ಸ್ ಅ ಡೆಡ್ ಪರ್ಸನ್ ಅಲೈವ್. ಯಾರೇ ಆಗಲಿ ತಪ್ಪು ಮಾಡಿದ್ಮೇಲೆ ಶಿಕ್ಷೆನ ಅನುಭವಿಸ್ಲೇಬೇಕು. ಅದೆಂಥವರೇ ಆಗಲಿ ಮಂಡನೆ ಮಾಡಲೇಬೇಕು. ಇಲ್ಲಿ ನಾನು ಸರಿ ತಪ್ಪು ಬಗ್ಗೆ ಮಾತಾಡ್ತಿಲ್ಲ. ನಾನೇನು ಹೇಳಲಿಕ್ಕೆ ಬರ್ತಿದ್ದೀನಿ ಅಂದರೆ, ಇದು ನನ್ನ ಒಂದು ಪ್ರಥಮವಾದ ಒಂದು ವಿಡಿಯೋ. ನನ್ನ ಕಂಟೆಂಟ್ ಏನಂದರೆ, ಈ ಸೋಷಲ್ ಮೀಡಿಯಾ ಹೇಗೆ ಟೆಕ್ನಾಲಜಿದಲ್ಲಿ ಮುಂದೆ ಸಾಗಿದೆ ಅಂತ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ತಗೊಳ್ಳಿ, ಇನ್ಸ್ಟಾಗ್ರಾಮ್ ತಗೊಳ್ಳಿ, ಟ್ವಿಟರ್ ತಗೊಳ್ಳಿ, ಸ್ನ್ಯಾಪ್ಚಾಟ್ ತಗೊಳ್ಳಿ. ಈಗ ನನಗೆ ಸ್ನ್ಯಾಪ್ಚಾಟು ಒಂದು 2021 ನಾನು ಶುರು ಮಾಡಿದ್ದು. ಆಗ ನಾನು ಅದರಲ್ಲಿ ಹೊಸಬ್ಳು, ಏನು ಅಂತ ನಂಗೆ ಐಡಿಯಾ ಇರಲಿಲ್ಲ. ಯಾರೋ ಒಬ್ಬ ಫಾಲೋ ಮಾಡ್ದ. ನೆಕ್ಸ್ಟ್ ನೋಡ್ತಿದ್ದಂಗೆ 1000 ರಿಕ್ವೆಸ್ಟ್ ಬಂದುಬಿಡ್ತು. ಇದೇನಿದು, ವಾಟ್ ಈಸ್ ದಿಸ್ ಮ್ಯಾಜಿಕ್ ಬಿಹೈಂಡ್ ದಿಸ್ ಅಂತ ನಂಗೆ ಅರ್ಥ ಆಗಲಿಲ್ಲ. ಅದು ನೋಡಿದ್ರೆ ಅದೆಲ್ಲ ಸ್ಪಾಮು. ಅದಾದಮೇಲೆ ನಾನು ಸ್ವಲ್ಪ ದಿವಸ ಅದನ್ನು ಡಿಆಕ್ಟಿವೇಟ್ ಮಾಡಿಬಿಟ್ಟೆ. ಅದಾದಮೇಲೆ ಹೋಗ್ತಾ ಒಂದು 2 ವರ್ಷ ಆದಮೇಲೆ ಅದನ್ನು ಮತ್ತೆ ಆ್ಯಕ್ಟಿವೇಟ್ ಮಾಡಿಕೊಂಡೆ. ಆಗ ಆ್ಯಕ್ಟಿವೇಟ್ ಮಾಡಿಕೊಂಡಾಗ ನಾನು ಪಬ್ಲಿಕ್ ಪ್ರೊಫೈಲ್ನ ಮೇಂಟೈನ್ ಮಾಡಿದೆ. ನನ್ನ ಫೋಟೋಸ್ನ, ನನ್ನ ಸ್ಟೇಟಸ್ನ ಪ್ರತಿನಿತ್ಯ ನನ್ನ ಸ್ಟೇಟಸ್ ಹಾಕ್ತಾಯಿದ್ದೆ. ನನ್ನ ಈ ಸ್ಟೇಟಸ್ ಪ್ರತಿ ದಿವಸ ಪ್ರತಿಯೊಬ್ಬರೂ ನನ್ನ ಫಾಲೋವರ್ಸ್ ಯಾರ್ಯಾರಿದ್ದಾರೋ ಅವ್ರದ್ದೊಂದು ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ 500ರಿಂದ 400 ವ್ಯೂಸ್ವರೆಗೂ ಬರ್ತಿರುತ್ತೆ ನನಗೆ ಪ್ರತಿಯೊಂದು ವೀಡಿಯೋಸ್ ಸ್ಟೇಟಸ್ಗೆ ಅಪ್ಲೋಡ್ ಮಾಡೋದು. ಸೊ ಆ ಮುಖಾಂತರ ನನಗೆ ಎಲ್ಲೋ ಒಂದು ಕಡೆ 25K ಫಾಲೋವರ್ಸ್ ನಿಮ್ಗಳಿಂದನೇ ಆಗಿದ್ದು. ಓನ್ಲಿ ಬಿಕಾಸ್ ಆಫ್ ಫ್ಯೂ ಪೀಪಲ್. ಸೊ ಫಾರ್ ಐ ಅರ್ನ್ 20K followers in my Snapchat. Only that is because of you guys. ಆದರೆ ನನಗೆ ಈ ಸ್ನ್ಯಾಪ್ಚಾಟ್ ಹೆಂಗೆ ಬಳಲಿಕ್ಕೆ ಹೆಂಗೆ ಇದು ಒಂದು ತಲೆನಲ್ಲಿ ಬಂತು ಅಂತ ಕೇಳಲಿಕ್ಕೆ ನೀವು ಈ ಕ್ವಶನ್ ನೀವು ಕೇಳಲಿಕ್ಕೆ ಅಂದ್ಕೊಂಡಿರ್ತೀರ. ನನಗಿದು ಬಂದಿದ್ದು ಸ್ನ್ಯಾಪ್ಚಾಟ್ನ ಯೂಸ್ ಮಾಡಬೇಕು ಅನ್ನೋ ಒಂದು ಮೋಟೋ ಬಂದಿದ್ದು. ನಾನು ವಿಪ್ರೋದಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ IT ಡೊಮೇನ್ ಮೇಲೆ ನಾನು ಕೆಲಸ ಮಾಡ್ತಿದ್ದಿದ್ದು. ಒಂದು 3 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ನನ್ನ ಜೂನಿಯರ್ಸು ಸೀನಿಯರ್ಸ್ ಇರ್ತಾರಲ್ಲ, ನನ್ನ ಕಲೀಗ್ಸು, ಅವರು ಸ್ನ್ಯಾಪ್ಚಾಟ್ ನೋಡು, ಇದರಲ್ಲಿ ವಿ ಕ್ಯಾನ್ ಸೆಂಡ್ ಡೈಲಿ ಆ್ಯಕ್ಟಿವಿಟೀಸ್. ಸೊ ಲೈಕ್ ಒಂದು ಕಡೆ
ಪಾನಿಪುರಿ ತಿನ್ನಕ್ಕೆ ಹೋದಾಗ ಅಲ್ಲಿ ಫೋಟೋ ಹಿಡಿದು ಸ್ನ್ಯಾಪ್ ಕಳಿಸೋದು, ಲೈಕ್ ಆ ಥರ ಡೈಲಿ ಆ್ಯಕ್ಟಿವಿಟೀಸ್ನ ಶೇರ್ ಮಾಡ್ತಿರೋದು ಫ್ರೆಂಡ್ಸ್ ಜೊತೆ. ನಾಟ್ ಓನ್ಲಿ ಫ್ರೆಂಡ್ಸ್ ಅಂತ ಹೇಳೋಕ್ಕಾಗಲ್ಲ, ಗುರ್ತು ಪರಿಚಯ ಇರೋರಿಗೂ ಕಳಿಸ್ತಿರ್ತಾರೆ ಆ್ಯಸ್ ಅ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆ್ಯಂಡ್ ದ ಮ್ಯೂಚುವಲ್ ಬಾಂಡ್ ಬಿಟ್ವೀನ್ ದೆಮ್. ಸೊ ಫಾರ್ ಈ ಥರ ಅರ್ಥ ಮಾಡ್ಕೊಳ್ಳಿಕ್ಕೆ ಬಂದೆ. ಫೇಸ್ಬುಕ್ಕೂ ಹಾಗೇ ಆಯಿತು. ಯಾರೋ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ರೆ ಅದನ್ನಿಂದ 1000 ಬರುತ್ತೆ ರಿಕ್ವೆಸ್ಟು. ಅದರಲ್ಲಿ ಯಾರು ಸ್ಪಾಮು ಯಾರು ಇದು ಅಂತ ಗೊತ್ತೇ ಆಗೋದಿಲ್ಲ. ಸೊ ಈ ಲಿಂಕ್ಡ್ಇನ್ನೇ ಬೇರೆ. ಈ ಲಿಂಕ್ಡ್ಇನ್ ಬಂದು ಜಾಬ್ ಪ್ರೊಫೈಲು, ಈ ಕಂಪ್ಲೀಟ್ಲಿ ಆ ಜಾಬ್ ಪ್ರೊಫೆಷ್ನಲ್ಸ್ಗೆ. ಸೊ ಇನ್ಸ್ಟಾಗ್ರಾಮ್ ಅನ್ನೋದು ಏನಂದರೆ, ನಾವೇನು ಪಾಪ್ಯುಲಾರಿಟಿ ಮಾಡ್ತಿರೋ ನಮ್ಮ ಕಂಟೆಂಟ್ ಆ್ಯಸ್ ದ ವೇ ಆಫ್ ಟಾಕಿಂಗ್, ಆ್ಯಸ್ ಅ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್, ಅದ್ರ ಮೇಲೇ ಬಹುಶಃ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ತುಂಬ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಇದರಲ್ಲಿ ನಾನು ಕಲ್ತಿದ್ದೇನೆಂದರೆ, ಆಲ್ ಬಿಕಾಸ್ ಆಫ್ ಟೆಕ್ನಾಲಜಿ ಟುಡೇ ವಾಟ್ ವಿ ಆಲ್ ಸ್ಟ್ಯಾಂಡಿಂಗ್ ಓನ್ಲಿ ಬಿಕಾಸ್ ಆಫ್ ಟೆಕ್ನಾಲಜಿ. ಇಲ್ಲ ಅಂದರೆ ಏನೂ ಇಲ್ಲ. ಇದ್ರೇ ಪ್ರತಿಯೊಂದು ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಆಗೋದು. ಸಮ್ ಪೀಪಲ್ಸ್ ಹೇಳ್ತಾರೆ, ಸಮ್ ಆರ್ಗ್ಯುಮೆಂಟ್ಸ್ ಹೇಳ್ತಾರೆ, ವಿಲ್ ಟೇಕ್ ಅವೇ ಜಾಬ್ ಅಂತ. ಇನ್ ಸಮ್ ಆರ್ಗ್ಯುಮೆಂಟ್ಸ್ ಇದೆ, ಇನ್ನು ಕೆಲವರು ಸ್ಟೇಟ್ಮೆಂಟ್ ಕೊಡ್ತಾರೆ, AI ಈಸ್ ಮೇಕಿಂಗ್ ಫಾಸ್ಟರ್ ದ್ಯಾನ್ ಎನಿ ಅದರ್ ಹ್ಯೂಮನ್ ವರ್ಕ್ ಅಂತ. ಹ್ಯೂಮನ್ ವರ್ಕ್ ಈಸ್ ಲೈಕ್, ಅಫ್ಕೋರ್ಸ್ he has to work fastly ಅಂತ ಹೇಳೋಕ್ಕಾಗಲ್ಲ. in his timeline, in his time deadline, he has to work and give his performance and his targets has to be reached. ಈ ಥರ ಇರೋದು ನಾವು ವರ್ಕ್ ಎನ್ವಿರಾನ್ಮೆಂಟ್ ಅಂದರೆ. ಸೊ ಪ್ರಾಬಬಲಿ ಈ ಥರ ಒಂದು ಸಿಚುಯೇಷನ್, ಈ ಥರ ಒಂದು ಎನ್ವಿರಾನ್ಮೆಂಟಲ್ಲಿಂದ ನಾನು ಬಂದಿರೋದು. ಸೊ ಆ ಎಕ್ಸ್ಪೀರಿಯನ್ಸ್ನ ಇಲ್ಲಿಗೆ ಹೊರ್ತುಪಡಿಸ್ಕೊಳ್ಳೋದಕ್ಕಾದರೆ ನಾನೇನು ಕಂಡುಕೊಂಡಿದ್ದೀನಿ ಅಂದರೆ, ಸ್ಟ್ರೆಂತ್, ಎಬಿಲಿಟಿ ಆ್ಯಂಡ್ ಮೋಟಿವೇಶ್ನಲ್. ಸ್ಟ್ರೆಂತ್ ಅಂದರೆ ಕೆಲಸ ನಾನು ಕೊಟ್ಟಿರೋ ಸ್ಟ್ರೆಂತ್, ನಾನು ಮಾಡಿ ಕೆಲಸ ಮಾಡಿ ಅದರಿಂದ ಒಂದು ಎನರ್ಜೆಟಿಕ್ ಪುಷ್, ಏನು ಕೆಲಸ ಮಾಡೋಕ್ಕೋದ್ರೂ ಒಂದು ಎನರ್ಜೆಟಿಕ್ ಪುಷ್. ಎಬಿಲಿಟಿ, ನನ್ನ ಕೈಲಿ ಏನು ಮಾಡೋಕ್ಕೂ ಸಾಧ್ಯ ಆಗುವಂಥ ಒಂದು ಎಬಿಲಿಟಿ ಆ ದೇವ್ರು ಕೊಟ್ಟಿದ್ದಾರೆ. ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ಗಾಡ್. ಸೊ ದಟ್ ಧೈರ್ಯ ನೀವು ತುಂಬ್ತಿದ್ದೀರಿ. ಇದೊಂದು ಸೋಷಲ್ ಮೀಡಿಯಾ ಕಂಟೆಂಟ್ ಬಗ್ಗೆ ನಾನು ಇದು ಇಟ್ ಕ್ಯಾನ್ ಮೇಕ್ ಅ ಸಿಂಗಲ್ ಸ್ಮಾಲ್ ಟೌನ್ ಗರ್ಲ್ ಟು ಗ್ರೋ ಹೈಯರ್ ಆ್ಯಂಡ್ ಹೈಯರ್ ಹೈಟ್ಸ್. ಕೇವಲ ನೀವು ಯೂಸ್ ಮಾಡೋ ಕಂಟೆಂಟಿಂದನೇ ಸಾಧ್ಯ. ಇವತ್ತು ನಾನು ಸೋಷಲ್ ಮೀಡಿಯಾ ಅನ್ನೋ ಒಂದು ಟಾಪಿಕ್ಕು ಕಂಟೆಂಟ್ನ ಬಳಸ್ತಿದ್ದೀನಿ. ಅದು ಎಲ್ಲಿ ತನಕ ಹೋಗಿದೆ ಅಂತ ಹೇಳೋಕ್ಕೆ ಎಕ್ಸಾಂಪಲ್, ಸ್ಮಾಲ್ ಟೌನ್ ಗರ್ಲ್ ಒಬ್ಳು ನನ್ನ ಒನ್ ಆಫ್ ಮೈ ಕಲೀಗ್ ಇದ್ಲು. ಅವಳು ಇವತ್ತು ಶಿ ಈಸ್ ಇನ್ಸ್ಟಾಗ್ರಾಮ್ ಸ್ಟಾರ್ ಆ್ಯಂಡ್ ಶಿ ಈಸ್ ಗೆಟಿಂಗ್ ಆ್ಯಡ್ಸ್, ಪ್ರಮೋಷನ್ಸ್. ಶಿ ವಿಲ್ ಟೇಕ್ ಅರೌಂಡ್ 5 lakh to 3 lakh ಫಾರ್ ಒನ್ ಹ್ಯಾಡ್. ಸೊ ಆ ಥರ ಹಂಗೆ ಬೆಳೆದಿರೋರು ನಾವು ಅಂಥವನ್ನ ಏನು ಇನ್ಸ್ಪಿರೇಷನ್ ಆಗಿ ತಗೋಬೇಕು ನಮ್ಮ ಲೈಫಲ್ಲಿ. ಸೊ ದಟ್ ನಾವು ಅವ್ರ ಥರ ಬೆಳಿಬೇಕು. ಕೇವಲ ಬೆಳೆಯೋದು ಆಗೋದು ನಿಮ್ಮ ಕೈಯಿಂದನೇ ಇರೋದು. ನೀವು ಪ್ರೋತ್ಸಾಹಿಸಿ ನಮ್ಮನ್ನು ಬೆಳೆಸಿ, ನಾವು ಬೆಳಿತೀವಿ. ಬೆಳೆದು ದೊಡ್ಡವರಾಗಿ ಇನ್ನೂ ಸಾಧನೆ ಮಾಡ್ತೀವಿ. ಸಾಧಿಸಿ ಇನ್ನೂ ನಮ್ಮ ದೇಶನ ಇನ್ನೂ ಮೇಲಕ್ಕೆ ಎತ್ಕೊಂಡು ಹೋಗ್ತೀರಿ. ಇದೊಂದೇ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಆ್ಯಂಡ್ ಲವ್ ಯು ಗೈಸ್.